ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಭಾನುವಾರ ಅಷ್ಟಮಿ ಇದೆ. ಭಾನುವಾರ ಅಷ್ಟಮಿ ಬಂದರೆ ತುಂಬ ಶಕ್ತಿ ಅನ್ನೋದಿರುತ್ತೆ. ಬರೀ ಖಾಲಿ ಭಾನುವಾರಕ್ಕೆ ನಾವು ಅಮಾವಾಸ್ಯೆಗೆ ಸಮನಾದಂಥ ದಿನ ಅಂತ ಹೇಳ್ತೀವಿ. ಈ ರೀತಿಯ ದಿನದಲ್ಲಿ ನಮಗೆ ಅಷ್ಟಮಿ ಬಂದಿದೆ ಅಂತ ಹೇಳಿದ್ರೆ, ಅಷ್ಟಮಿ ಅಂದರೆ ಬೇರೆ ಯಾರಿಗೂ ಅಲ್ಲ ಸ್ನೇಹಿತರೆ, ಕಾಲಭೈರವನಿಗೆ ತುಂಬ ಶಕ್ತಿ ಹೊಂದಿರುವಂಥ ಇಷ್ಟಪಡುವಂಥ ದಿನ, ಹಾಗೂ ದುರ್ಗಾದೇವಿಗೆ, ವಾರಾಹಿ ದೇವಿಗೆ ಈ ರೀತಿ ಇಷ್ಟವಾಗುವಂಥ ದಿನದಲ್ಲಿ ನೀವು ತಪ್ಪದೆ ಈ ಸಣ್ಣ ಕೆಲಸವನ್ನು, ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡ್ವಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡ್ವಿ ಅನ್ನುವಂಥ ಮನಸ್ಸು ಯಾರಿಗಿರುತ್ತೆ, ಆ ನಂಬಿಕೆ ಅನ್ನೋದು ಯಾರಿಗಿರುತ್ತೆ, ಅವರು ಮಾಡಿಕೊಂಡಾಗ ತಪ್ಪದೆ ಕಾರ್ಯಗಳು ಶತಸಿದ್ಧಿಯಾಗುತ್ತೆ. ಸುಮಾರು ಜನಕ್ಕೆ ದೊಡ್ಡ ದೊಡ್ಡ ಸಮಸ್ಯೆಗಳು ಅನ್ನೋದು ಕಾಡ್ತಾ ಇರುತ್ತೆ. ಅಂದರೆ ಕೇಸು, ಕೋರ್ಟು, ಕಚೇರಿ, ಪ್ರಾಪರ್ಟಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಹಾಗೂ ಏನೋ ಒಂದು ವಿವಾದಗಳು ಅನ್ನೋದು ಇರುತ್ತೆ. ಶತ್ರುಗಳು ತುಂಬ ಬೇರೆ ರೀತಿಯಲ್ಲೇ ಇವ್ರ ಜೀವನದಲ್ಲಿ ಆಟಾಡ್ತಾ ಇರ್ತಾರೆ. ಶತ್ರುಗಳಿಗಿಂತ ಹಿತಶತ್ರುಗಳನ್ನು ಹತ್ರ ಸೇರಿಸ್ಕೊಳ್ಬಾರ್ದು. ಅವರೇ ನಮ್ಮ ಸಮಸ್ಯೆಗಳಿಗೆ ಇನ್ನಷ್ಟು ಮತ್ತಷ್ಟು ಅಂತಂದ್ಬಿಟ್ಟು ಜಾಸ್ತಿ ಸಮಸ್ಯೆಗಳನ್ನು ಕೊಡುವಂಥ ಯಾರಾದರೂ ನಮ್ಮ ಜೊತೆಯೇ ಇದ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹಿತಶತ್ರುಗಳೇ ಆಗಿರ್ತಾರೆ. ನೀವು ಎಚ್ಚರಿಕೆಯಿಂದ ಇದ್ದು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಯಾವುದೇ ರೀತಿಯ ಒಂದು ಸಮಸ್ಯೆಗಳಾಗಿರಬಹುದು, ಅಥವಾ ನನಗೆ ಹೇಳಿದೆ ಹಿತಶತ್ರುಗಳು ಅಂತಂದ್ಬಿಟ್ಟು ಅವರಿಂದ ಆಗುವಂಥ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸ್ಕೊಳ್ಬಹುದು ಅಂತ ಹೇಳ್ತೀನಿ. ಹಾಗೆ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಪಡ್ತಾನೆ ಇರ್ತೀವಿ, ಗೊತ್ತೇ ಆಗೋದಿಲ್ಲ. ಏನಪ್ಪ ಈ ಸಮಸ್ಯೆ ನಮ್ಮನ್ನು ಬಿಟ್ಟು ಹೋಗೋದಿಲ್ವಾ, ನಮ್ಮ ಜೀವನ ಚೆನ್ನಾಗಿ ಆಗೋದಿಲ್ವಾ, ಎಲ್ಲರ ಥರ ನಾವೂ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ದೀವಿ, ಅದು ತಪ್ಪಾಗ್ಬಿಡುತ್ತಾ ಅನ್ನೋದು ಸುಮಾರು ಸರಿ ಅನಿಸುತ್ತೆ ಸ್ನೇಹಿತರೆ. ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅನಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಅಂತಹ ಸಮಯಗಳನ್ನು ನಾವು ಇನ್ನಷ್ಟು ನೋವು ಮಾಡಿಕೊಳ್ಳದೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು, ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಒಂದೊಂದು ರೂಪಾಯಿಗೂ ಕೂಡ ನಾವು ಅಲೀತಾ ಇದ್ದೀವಿ ಅನ್ನುವಂಥವ್ರು, ಯಾಕಂದರೆ ಸಾಕಷ್ಟು ಒಂದು ನಮಗೆ 80% ಸಮಸ್ಯೆಗಳು ಒಂದರಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದು ದುಡ್ಡು ಕಾಸಿನಿಂದನೇ ಬಂದಿರುತ್ತೆ. ಯಾಕಂದರೆ ಈಗ ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಬೇಕೇ ಬೇಕು. ಏನು ತಗೊಳ್ಬೇಕು ಅಂದರೂ, ಏನು ಮಾಡಬೇಕು ಅಂದರೂ, ಯಾವುದಕ್ಕೆ ಆಗಿರಬಹುದು, ಆ ದುಡ್ಡಿಂದ ಕೂಡಿರೋದ್ರಿಂದ ನಾರ್ಮಲ್ಲಾಗಿ ಒಂದು 10,000 20,000 ದುಡಿತಾ ಇರುವಂಥವ್ರಿಗೆ ಎಲ್ಲ ರೀತಿಯ ಕಮಿಟ್ಮೆಂಟು ಇಟ್ಕೊಂಡಿರ್ತೀವಿ. ಅಂದರೆ ಮನೆ ಬಾಡಿಗೆ ಆಗಿರಬಹುದು, ಮಕ್ಕಳಿಗೆ ಫೀಸ್ ಆಗಿರಬಹುದು, ಹಾಗೂ ಇನ್ನೂ ಮತ್ತೊಂದು ಅಂತಂದ್ಬಿಟ್ಟು ಮನೆಗೆ ಖರ್ಚು, ಇದೆಲ್ಲವೂ ಕೂಡ ಸಾಕಾಗೋದಿಲ್ಲ. ಮತ್ತೆ ತಿಂಗಳ ಕೊನೆಯಲ್ಲಿ ಸಾಲದ ಕೆಲಸ ಅಂತ ಮತ್ತೆ ಪ್ರಾರಂಭ ಮಾಡ್ತೀವಿ. ಅಂದರೆ ಸಾಲ ಮಾಡ್ಕೊಳ್ಳೋದು, ಅದಕ್ಕೆ ಬಡ್ಡಿ ಕಟ್ಟೋಕ್ಕಾಗದೆ ಸಂಬಂಧಗಳು ಕೆಟ್ಟೋಗುವಂಥದ್ದು, ಅವ್ರ ಹತ್ರ ನಾವು ಸುಳ್ಳು ಹೇಳ್ಕೊಂಡು ದಿನ ಕಳೆಯುವಂಥದ್ದು. ಅಂದರೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತಂದ್ಬಿಟ್ಟು ಇದನ್ನು ಜಾಸ್ತಿ ಮಾಡಿಕೊಂಡು ಮತ್ತೆ ಸಮಸ್ಯೆಗಳನ್ನು ಇನ್ನಷ್ಟು ಮಾಡಿಕೊಳ್ಳೋ ಬದಲು ತಪ್ಪದೆ ಅದರ ಜೊತೆ ನೋಡಿ, ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಪರಿಹಾರಗಳು ಒಂದು ಕಡೆ ಆದರೆ ನಮ್ಮ ಜೀವನ ಅನ್ನುವಂಥದ್ದು ನಾವು ಯಾವ ರೀತಿ ದುಡಿತಾ ಇದ್ದೀವಿ ಅನ್ನೋದ್ರ ಮೇಲೆ ತುಂಬ ಸ್ಪಷ್ಟವಾದ ಗಮನ ಇರಲೇಬೇಕು. ನಾವು 10,000 ದುಡಿತಾ ಇದ್ದೀವಿ ಅಂದರೆ 10,000ಕ್ಕೆ ಏನೆಲ್ಲ ನಾವು ಜೀವನ ಯಾವ ರೀತಿ ಸಾಗಿಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಅದೇ ಥರನೇ ಬದುಕೋದಕ್ಕೆ ಪ್ರಯತ್ನ ಪಡಬೇಕು. ಯಾಕಂದರೆ ಸಾಲ ಮಾಡಿಕೊಂಡ್ರೂ ನಾವೇ ತೀರಿಸ್ಬೇಕು, ನಾವು ಸಂತೋಷವಾಗಿದ್ದರೂ ಆ ಸಂತೋಷ ಕೂಡ ನಮಗೇ ಸಿಗುವಂಥದ್ದು. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ, ಪ್ರತಿನಿತ್ಯ ಕಷ್ಟಪಟ್ಟು ನಾವು ದುಡಿತಾ ಇದ್ದೀವಿ ಅನ್ನುವಾಗ ತಪ್ಪದೆ ಭಗವಂತನ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಈ ಪರಿಹಾರವನ್ನು ಈ ದಿನ ಮಾಡ್ಕೊಳ್ಳಿ. ಭಾನುವಾರ ಅಷ್ಟಮಿ ತಿಥಿ ಬಂದಿದೆ, ಮರೆಯದೆ ಈ ಸಣ್ಣ ಕೆಲಸ ಮಾಡಿಕೊಂಡ್ರೆ ಸಾಕು, ನಿಮಗೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಂದ ಒಂದು ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ. ವೈಟ್ ಬಟ್ಟೆಯನ್ನು ತಗೊಳ್ಳಿ. ನಿಮ್ಮ ಹತ್ರ ವೈಟ್ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಒಂದು ವೈಟ್ ಕಾಗದವನ್ನು ತಗೊಳ್ಳಿ. 4 ಕಡೆ ಗಂಧ ಕುಂಕುಮ ಇಟ್ಬಿಟ್ಟು 2 ಬೆಳ್ಳುಳ್ಳಿ ಎಸಳನ್ನು ಇದರೊಳಗಡೆ ಇಡಬೇಕು. ಬೆಳ್ಳುಳ್ಳಿ ಎಸಳು ಬಂದು ನಮ್ಮ ಒಂದು ಏನು ಕಣ್ಣು ದೃಷ್ಟಿ ಬಿದ್ದಿರುತ್ತೆ, ನರದೃಷ್ಟಿ ಅಂತ ಹೇಳ್ತೀವಿ ನೋಡಿ, ಬ್ಲ್ಯಾಕ್ ಮ್ಯಾಜಿಕ್ಕು, ಅಥವಾ ಯಾರಾದರೂ ನಮ್ಮ ಬಗ್ಗೆ ಸುಮ್ಮನೆ ಚಾಡಿ ಹೇಳ್ತಾ ಇರ್ತಾರೆ,
ಏನಾದರೂ ಒಂದು ಶತ್ರುಗಳು ನಮ್ಮನ್ನು ಕೆಳಗಡೆ ಬೀಳಿಸೋದಕ್ಕೆ ಅಂತಲೇ ಮಾಡ್ತಾನೇ ಇರ್ತಾರೆ ಕುತಂತ್ರಗಳು. ಅದು ಎಲ್ಲವೂ ಕೂಡ ಉಲ್ಟಾ ಆಗಿಬಿಡುತ್ತೆ, ಅವ್ರಿಗೇ ತಟ್ಟಿಬಿಡುತ್ತೆ. ಕುಂಕುಮ ಬಂದು ದುರ್ಗಾದೇವಿಯ ಪ್ರತಿರೂಪ, ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥದ್ದು. ಅಷ್ಟೊಂದು ಶಕ್ತಿ ಹೊಂದಿರುವಂಥ ಕುಂಕುಮ, ಈ ಎರಡನ್ನೂ ಕೂಡ ನೀವು ಇದರಲ್ಲಿ ಹಾಕಿಬಿಟ್ಟಿದ್ದೆ ಒಂದು ಗಂಟನ್ನು ಕಟ್ಟಿಬಿಟ್ಟು ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಯಾರಿಗೂ ಕೂಡ ತಿಳಿಸೋದಕ್ಕೆ ಹೋಗಬೇಡಿ. ಏನಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡು ಈ ಪರಿಹಾರ ಪ್ರಾರಂಭ ಮಾಡ್ಕೊಳ್ಳಿ. ಸಂಧ್ಯಾ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೈ ಕಾಲು ಮುಖ ತೊಳ್ಕೊಂಡೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅಕಸ್ಮಾತ್ ಕೆಲವೊಬ್ಬರು ಸ್ನಾನ ಮಾಡೋದಿಲ್ಲಕ್ಕ ನಾವು ಅಂತ ಕೇಳಿರ್ತಾರೆ, ಅವರು ಕೂಡ ತೊಂದರೆ ಇಲ್ಲದೆ ನಂಬಿಕೆಯಿಂದ ಮಾಡ್ಕೊಳ್ಬಹುದು. ಈ ರೀತಿ ಗಂಟನ್ನು ಕಟ್ಟಿ ತದನಂತರ ನಿಮ್ಮ ಮನೆಯ ಪ್ರತಿ ಮೂಲೆಯಲ್ಲೂ ಕೂಡ ಇದನ್ನು ನೋಡಿಸ್ಕೊಂಡು ಬರಬೇಕು. ನಿಮ್ಮ ಮನೆಯೆಲ್ಲ ಬಾತ್ರೂಮ್ ಒಂದನ್ನು ಬಿಟ್ಟು ಈ ಗಂಟನ್ನು ಇಟ್ಕೊಂಡು ಕೈಯಲ್ಲಿ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲವೂ ದೂರ ಆಗಬೇಕು. ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ಬಗೆಹರಿದು ನಾವು ಸುಖ ಸಂತೋಷದಿಂದ ಬದುಕಬೇಕು. ನಮಗೆ ಅವಕಾಶಗಳು ಬರಬೇಕು. ನಾವು ದುಡಿಯುವಂಥ ಕೈಗೆ ಬಲ ಬರಬೇಕು, ಆದಾಯ ಹೆಚ್ಚಾಗಬೇಕು ಅಂತಂದ್ಬಿಟ್ಟು ಕೇಳಿಕೊಂಡ್ರೆ ನಮಗೆ ದುಡ್ಡೇನು ಮಳೆ ಥರ ಬೀಳೋದಿಲ್ಲ. ಆದರೆ ತಪ್ಪದೆ ಅವಕಾಶಗಳು ಬರುತ್ತೆ, ಕೆಲಸ ಉತ್ತಮವಾಗಿ ಸಿಗುತ್ತೆ, ಅದರಿಂದ ಆದಾಯ ಜಾಸ್ತಿ ಆಗುತ್ತೆ ಸ್ನೇಹಿತರೆ, ಧನಾಕರ್ಷಣೆ ಆಗುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನಮ್ಮನ್ನೇ ಯಾವುದೋ ಒಂದು ಕಡೆಯಿಂದ ದುಡ್ಡು ನಿಮಗೆ ಹೆಲ್ಪ್ ಮಾಡ್ತೀವಿ ತಗೊಳ್ಳಿ ಅನ್ನುವಂಥದ್ದಾಗುತ್ತೆ, ಅಥವಾ ನಾವು ಕೊಟ್ಟು ಮರ್ತಿರುವಂಥ ದುಡ್ಡು ನಮ್ಮ ಕೈ ಸೇರುವಂಥ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಈ ರೀತಿ ಮಿರಾಕಲ್ಸ್ ನಡೆಯುತ್ತೆ. ಈ ಕೆಲಸಗಳನ್ನು ಪರಿಹಾರವನ್ನು ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ನಮಗೆ ಗೊತ್ತೇ ಆಗೋದಿಲ್ಲ, ಎಲ್ಲ ದಾರಿಗಳು ಮುಚ್ಚೋಗಿದೆ ಅನ್ನುವಾಗ ಈ ಪರಿಹಾರಗಳನ್ನು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಭಗವಂತನು ಒಂದಲ್ಲ ಒಂದು ದಾರಿಯನ್ನು ತೋರಿಸ್ತಾನೆ. ಅಂದರೆ ನಮಗೆ ಎಲ್ಲ ಅವಕಾಶಗಳು ಮುಚ್ಚೋಗಿದೆ ಅಂದಾಗ ಭಗವಂತನು ಆಶೀರ್ವಾದ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಯಾರಿಂದ ಕೂಡ ತಪ್ಪಿಸೋದಕ್ಕೆ ಆಗೋದಿಲ್ಲ. ಇದನ್ನು ಮನೆಯೆಲ್ಲ ನೀವು ಓಡಾಡಿಸ್ಬಿಟ್ಟಿದೆ, ತದನಂತರ ಇದನ್ನು ತಗೊಂಡೋಗಿ ನಿಮ್ಮ ಮನೆ ಹೊರಗಡೆನೇ ಏನಾದರೂ ಮಣ್ಣು ತೆಗೆಯುವಂಥ ಜಾಗ ಇದೆ ಅಂತ ಹೇಳಿದ್ರೆ ಆ ಜಾಗದಲ್ಲೇ ಸ್ವಲ್ಪ ಮಣ್ಣನ್ನು ತೆಗೆದು ಇದನ್ನು ಮುಚ್ಚಬಹುದು, ತೊಂದರೆ ಏನೂ ಇಲ್ಲ. ಇನ್ನು ನಿಮ್ಮ ಮನೆ ಹತ್ರ ಆ ಥರ ಜಾಗ ಏನೂ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹತ್ತಿರದಲ್ಲೇ ಸ್ವಲ್ಪ ಎಲ್ಲಾದರೂ ನಿಮ್ಗೆ ಗೊತ್ತಿರುತ್ತಲ್ವ ನೀವು ಓಡಾಡುವಂಥ ಜಾಗಗಳು, ಯಾರೇ ಓಡಾಡಿದ್ರೂ ಇದು ಏನೂ ತೊಂದರೆ ಆಗೋದಿಲ್ಲ. ಯಾಕಂದರೆ ನಾವು ಸ್ವಲ್ಪ ಮಣ್ಣನ್ನು ತೆಗೆದು ಈ ಗಂಟನ್ನು ಹಾಕಿ ಮುಚ್ಚಿಟ್ಟಿರ್ತೀವಿ. ನೆನ್ಪಿಟ್ಕೊಳ್ಳಿ, ಯಾರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ. ಈ ಕೆಲಸ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಮ ಕೋರಿಕೆಗಳೆಲ್ಲವೂ ಕೂಡ ಈ ಪರಿಹಾರದಿಂದ ನೆರವೇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಸಂತೋಷವನ್ನು ಕೊಡುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.